ನೋಡಿ ಫ್ರೆಂಡ್ಸ್, ಇವತ್ತು ಪನ್ನೀರ್ ಮಸಾಲ ಗ್ರೇವಿ ಮಾಡೋಣ ಮಸ್ತಾಗಿ. ನೋಡಿ ನಾನು ಮಾಡಿದ್ದು ಈ ಥರ ಬಂದಿದೆ. ನೋಡೋದಕ್ಕೆ ಕಾಣ್ತಾ ಇದೆ ನೋಡಿ, ಮಸ್ತಾಗಿ ಬರುತ್ತೆ. ನೀವು ಮಾಡಿ ಬನ್ನಿ. ಇವಾಗ ಸಿಂಪಲ್ಲಾಗಿ ಮಸಾಲೆ ಹಾಕಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ ಹೀಗೆ ಮಾಡಿದ್ದೀನಿ ನಾನು. ಇದನ್ನು ಪೂರ್ತಿ ತೋರಿಸ್ತೀನಿ ನಿಮಗೆ, ನಂತರ ಫುಲ್ ವಿಡಿಯೋ ನೋಡಿ ಅಂದ್ರೆ ಗೊತ್ತಾಗುತ್ತೆ. ನೋಡಿ ಎಷ್ಟು ಮಸ್ತಾಗಿ ಬಂದಿದೆ, ಪಟ ಅಂತ ಮಾಡ್ಕೋಬೋದು. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಣ್ಣೆ ಬಿಟ್ಕೊಂಡಿದೆ ನೋಡಿ. ಇವಾಗ ನಾನು 550 ಗ್ರಾಮ್ನಷ್ಟು ಪನ್ನೀರ್ ತಗೊಂಡಿದ್ದೀನಿ ನೋಡಿ. ಅದನ್ನು ಚಿಕ್ಕ ಚಿಕ್ಕ ತುಂಡಾಗಿ ಕಟ್ ಮಾಡ್ತೀನಿ ನೋಡಿ. ಇವಾಗ ಅಂದ್ರೆ ತಿನ್ನೋದಕ್ಕೆ ಈಜಿ ಆಗಲಿ ಅಂತ. ದೊಡ್ಡ ಕಟ್ ಮಾಡಿದ್ರೆ ತಿನ್ನೋಕೆ ಬಾಯಲ್ಲಿ ಇಟ್ಕೊಳ್ಳೋಕೆ ಇದಾಗುತ್ತೆ ನೋಡಿ. ಇಷ್ಟು ತುಂಡು ಮಾಡಿದ್ದೀನಿ. ಮೊದಲೇ ನಾನು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ. ಒಂದು ಮಿಕ್ಸಿ ಜಾರಿಗೆ ಈರುಳ್ಳಿ ಹಾಕಿದ್ದೀನಿ ನೋಡಿ. ಒಂದು 2 ಪೀಸು ಅಲ್ಲ ಹಾಕಿದ್ದೀನಿ ನೋಡಿ. ಒಂದು ದೊಡ್ಡ ಬೆಳ್ಳುಳ್ಳಿ ಜಜ್ಜಿಟ್ಟಿದ್ದೆ, ಅದನ್ನು ಹಾಕಿದ್ದೀನಿ ನೋಡಿ. ಹೂವು ಅಂತ ಬರುತ್ತಲ್ಲ, ಅದನ್ನು ಒಂದು ಸ್ವಲ್ಪ ಸಣ್ಣದ ಒಂದು ಹೆಸರಿನಷ್ಟು ಹಾಕಬೇಕು. ಚಕ್ಕೆ ಹಾಕ್ತಿದ್ದೀನಿ ನೋಡಿ. ಸ್ವಲ್ಪ ಹವೀಜ್ ಕಾಳು ಅಂದರೆ ಕೊತ್ತಂಬರಿ ಬೀಜ. ಇವಾಗ ಇವನ್ನಷ್ಟು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಇಷ್ಟೇ ಮಸಾಲೆ ಸಾಕು. ಅತಿ ಮಸಾಲೆ ಆದರೆ ತಿನ್ನೋದಕ್ಕಾಗೋದಿಲ್ಲ. ಇವಾಗ ನೋಡಿ ಮಿಕ್ಸಿಗೆ ಹಾಕಿದ್ದೀನಿ. ಸಾಕು, ಇಷ್ಟ ಆದರೆ ಸಾಕು. ನುಣ್ಣಗೆ ಪೇಸ್ಟ್ ಆಗೈತೆ ನೋಡಿ. ನೋಡಿ ಹೀಗೆ ಬರುತ್ತೆ, ಘಮ ಅಂತಿದೆ ನೋಡಿ. ಇವಾಗ ಒಂದು ಬಾಣಲೆ ಇಡ್ತೀನಿ ನೋಡಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ. ನಮ್ಗೆ ಒಗ್ಗರಣೆಗೆ ಎಷ್ಟು ಬೇಕು ನೋಡ್ಕೊಂಡು ಎಣ್ಣೆ ಹಾಕ್ತೀನಿ. ಹಾಕಿದ್ದೀನಿ ನೋಡಿ. ಇವಾಗ ಅದಕ್ಕೆ ಒಂದು ಸಣ್ಣ ಸ್ಪೂನಷ್ಟು ಖಾರ ಪುಡಿ. ಎಣ್ಣೆ ಭಾಳ ಕಾಯಬಾರ್ದು, ಲೈಟಾಗಿ ಕಾದಿರಬೇಕು. ಒಂದು ಸ್ವಲ್ಪ ಖಾರ ಪುಡಿ, ಅರಿಶಿನ ಪುಡಿ ಮತ್ತು ಸ್ವಲ್ಪ ಉಪ್ಪು. ಅದರಲ್ಲಿ ಪನ್ನೀರು ಫ್ರೈ ಮಾಡ್ಬೇಕು ನೋಡಿ. ಇವಾಗ ಸ್ವಲ್ಪ ಉಪ್ಪು ಹಾಕಿದ್ದೀನಿ ನೋಡಿ. ಹೆಚ್ಚಿಟ್ಕೊಂಡಿರೋವಂಥ ಪನ್ನೀರನ್ನು ಇದಕ್ಕೆ ಹಾಕ್ಬೇಕು ನೋಡಿ. ಸಿಮ್ಮಲ್ಲಿರ್ಬೇಕು ಗ್ಯಾಸು, ಇಲ್ಲಾಂದ್ರೆ ಖಾರ ಪುಡಿ ಕರ್ರಗಾಗಿ ಹೋಗುತ್ತೆ. ಅಷ್ಟು ಪನ್ನೀರ್ ಹಾಕಿದ್ದೀನಿ ನೋಡಿ. ಇವಾಗ ಅದನ್ನು ಚೆನ್ನಾಗಿ ಕೈ ಆಡಿಸೋಣ. ಎಣ್ಣೆ ಉಪ್ಪು ಖಾರದೊಳಗೆ ಚೆನ್ನಾಗಿ ಫ್ರೈ ಆಗಲಿ ಅವು ನೋಡಿ. ಈ ಥರ ಕೈ ಆಡಿಸ್ತಾ ಇರಬೇಕು, ಬಿಟ್ಟು ಬಿಡಲಾರ್ದಂಗೆ. ಇಲ್ಲಿ ತಳ ಹಿಡಿ ಚಾನ್ಸಸ್ ಇರ್ತೈತಿ. ನಿಧಾನವಾಗಿ ಕೈ ಆಡಿಸ್ಬೇಕು ನೋಡಿ. ಟೇಸ್ಟ್ ಅಂತ ಮಸ್ತಾಗಿ ಬರ್ತಾವೆ ಇವು ನೋಡಿ. ಆಗಲೇ ಕೈಯಾಗ ಗೊತ್ತಾಗ್ಬಿಡ್ತಾವೆ. ಇನ್ನೂ ಚೆನ್ನಾಗಿ ಕುದಿಲಿ ಅವು, ಚೆನ್ನಾಗಿ ಬೇಯಲಿ ಎಣ್ಣೆಗ ನೋಡಿ. ಆಗಲೇ ಅರ್ಧ ಬೆಂದಿದ್ದಾವೆ. ಇನ್ನು ಸ್ವಲ್ಪ ಕರಿಯೋಣ ನೋಡಿ. ಹುರ್ಕೊಂಡಿದ್ದೀನಿ ನೋಡಿ. ಸ್ವಲ್ಪ ಲೈಟ್ ಬ್ರೌನ್ ಆಗೇ ಬಿಡ್ತಾವೆ ಅವು. ಅವಾಗ ಗೊತ್ತಾಗುತ್ತೆ ನಮಗೆ ನೋಡಿ. ಉಪ್ಪು ಅರಿಶಿನದೊಳಗೆ ಖಾರ ಪುಡಿ ಒಳಗೆ ಹೆಂಗೆ ಕಲರಿಂಗ್ ಕಾಣಕೊಂತಾವೆ. ಇವಾಗ ಒಂದು ಬಟ್ಲಕ್ಕೆ ತೊಗೊಂಬಿಡೋಣ. ಬೆಂದಿದ್ದಾವೆ ನೋಡಿ ಅವೆಲ್ಲ, ಮಸ್ತ್ ಕರದಾವು, ಪಳ್ಳಾಗಿಬಿಟ್ಟಾವೆ ನೋಡಿ ಕೈಯಲ್ಲಿ. ಅಷ್ಟು ತೆಗಿತೀನಿ ನೋಡಿ. ಇವಾಗ ನಾನು ತೆಗೆದು ಇಡ್ತೀನಿ ಬೇರೆ ಇದ್ರಾಗ. ಮಿಕ್ಕಿದೆಣ್ಣೆ ಅದ್ರಾಗ ಇರಲಿ ಅದು ನೋಡಿ. ಅಷ್ಟು ತೆಗೆದಿದ್ದೀನಿ ನೋಡಿ. ಮಸ್ತಾಗಿ ಬಂದಾವೆ ನೋಡು. ಇವನ್ನ ಸೈಡ್ ಇಡೋಣ. ಇವಾಗ ಅಷ್ಟೇ ಎಣ್ಣೆ ಸಾಕಂದ್ರೆ ಅಷ್ಟೇ ಎಣ್ಣೆಯಲ್ಲೇ ನೀವು ಮಸಾಲೆ ಮಾಡ್ಕೋಬೋದು. ಇಲ್ಲ ಅಂತಂದ್ರೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕೋಬೋದು. ನಾನು ಅಷ್ಟರಲ್ಲೇ ಮಾಡ್ತಿದ್ದೀನಿ ನೋಡಿ, ಅಷ್ಟೇ ಸಾಕು. ಇವಾಗ ನಾನು ಮಸಾಲೆ ರೆಡಿ ಮಾಡಿಟ್ಟಿದ್ನಲ್ಲ ಈರುಳ್ಳಿದು, ಅದನ್ನು ಅದಕ್ಕೆ ಹಾಕ್ತೀನಿ ನೋಡಿ. ಅದೇ ಎಣ್ಣೆಗೆ
ನೋಡಿ ಹಾಕ್ತಿದ್ದೀನಿ ನೋಡಿ. ಅದು ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಕೈ ಆಡಿಸ್ತಾ ಇರಬೇಕು ನೋಡಿ. ಬಿಸಿ ಎಣ್ಣೆಯಲ್ಲಿ ಎಲ್ಲ ಮಸಾಲೆನೂ ಚೆನ್ನಾಗಿ ಹಾಕಿ ಕೈ ಆಡಿಸ್ತಾ ಇರಬೇಕು ಹಸಿ ವಾಸನೆ ಹೋಗೋವರೆಗೂ. ಯಾಕಂದರೆ ಎಲ್ಲ ಹಸಿದು ಹಾಕಿದ್ದೀನಲ್ಲ ನಾನು, ಹುರಿದು ಹಾಕಿಲ್ಲ ನೋಡಿ. ಇದನ್ನು ಎಣ್ಣೆಯಲ್ಲಿ ಈ ಥರ ತಿರುತ್ತಾ ಇರಬೇಕು. ಅದು ಎಣ್ಣೆ ಹೊರಗೆ ಬರ್ತೈತಿ ಬೆಂದ ನಂತರ. ಈರುಳ್ಳಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೋಬೇಕು ಇದನ್ನು ನಾವು ನೋಡಿ. ಸ್ವಲ್ಪ ಜೋರಾಗಿ ಇಟ್ಟರೆ ಜಲ್ದಿನ ಬೇಯ್ತೈತಿ ನೋಡಿ. ಎಣ್ಣೆ ಬಿಟ್ಕೋತಾ ಇದೆ. ಲೇಟ್ ಏನಾಗಲ್ಲ, ಇದು ಪಟ ಅಂತ ಮಾಡ್ಬೋದು. ಎಣ್ಣೆ ಬಿಡ್ತೈತಿ ನೋಡಿ. ಪಟ್ ಅಂತ ಮಾಡ್ಬೋದು ನೋಡಿ ನೀವು ಮನೆಯಲ್ಲಿ ಪನ್ನೀರ್ ಇದ್ದರೆ. ಇವಾಗ ಒಂದು ಪ್ಲೇಟ್ ಮುಚ್ಚಿಡೋಣ, ಒಂದು 2 ಸೆಕೆಂಡ್ 5 ನಿಮಿಷ ನೋಡಿ. ಮುಚ್ಚಿಟ್ಟಿದ್ದೀನಿ. ಎಣ್ಣೆ ಹೆಂಗೆ ಬಿಡ್ತಾ ಇದೆ ನೋಡಿ. ಗ್ರೇವಿ ಅಂತೂ ಮಸ್ತಾಗಿ ಬರ್ತೈತಿ. ಈಗಾಗಲೇ ಅದಕ್ಕೆ ಪನ್ನೀರಿಗೆ ಎಷ್ಟು ಹಾಕಿದ್ವಿ ಉಪ್ಪು. ಇವಾಗ ಈ ಗ್ರೇವಿಗೆ ಮತ್ತು ಪನ್ನೀರ್ ಹಾಕಿದ ನಂತರ ಎಲ್ಲ ಅಡ್ಜಸ್ಟ್ ಆಗಲಿ ಅಂತ ಇನ್ನೂ ಸ್ವಲ್ಪ ಉಪ್ಪು ಖಾರ ಪುಡಿ ಹಾಕ್ತಿದ್ದೀನಿ ನೋಡಿ. ಯಾಕಂದ್ರೆ ಅದಕ್ಕಷ್ಟ ಹಾಕಿದ್ದೆ ಕರಿಯೋದಕ್ಕಂತ. ಇದು ಒಗ್ಗರಣೆಗೆ ನೋಡಿ ಈ ಥರ ಬರ್ತಿದೆ. ಇನ್ನು ಚೆನ್ನಾಗಿ ಬೇಯಿಸ್ಕೊಂಡು ಇವಾಗ ಸ್ವಲ್ಪ ಮುಚ್ಚಿಟ್ಟು ಮಿಕ್ಸಿ ಜಾರು ತೊಳ್ಕೊಂಡು ಅದಕ್ಕೆ ನೀರು ಹಾಕೋಣ ನೋಡಿ. ಎಣ್ಣೆ ಆಗಿಬಿಡ್ತಿದೆ, ಮಸ್ತಾಗಿ ಬಂದೈತೆ ನೋಡಿ. ಇವಾಗ ಎಲ್ಲ ಚೆನ್ನಾಗಿ ಬೆಂದೈತೆ ನೋಡಿ. ಅದು ಈರುಳ್ಳಿ ಮಸಾಲೆ ವಾಸನೆ ಎಲ್ಲ ಗಮ್ ಅಂತ ಬರ್ತಾ ಇದೆ. ಇವಾಗ ಸ್ವಲ್ಪ ನೀರು ಹಾಕ್ತೀನಿ ನೋಡಿ. ಸ್ವಲ್ಪ ಹಾಕೊಂಡು ನೋಡ್ಕೊಂಡು ಹಾಕಬೇಕು. ತುಂಬ ನೀರಾದರೆ ಗ್ರೇವಿ ಬರೋದಿಲ್ಲ, ತೆಳುವಾಗಿಬಿಡುತ್ತೆ ನೋಡಿ. ಇಷ್ಟು ಹಾಕಿದ್ದೀನಿ ನಾನು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನೋಡಿ. ಕುದೀತಾ ಇದೆ. ಹೇಗೆ ಬಂದಿದೆ ನೋಡಿ, ಮಸ್ತಾಗಿ ಬಂದಿದೆ. ಸಖತ್ ಟೇಸ್ಟ್ ಆಗಿರುತ್ತೆ. ಮಾಡಿ ನೀವು ತಿನ್ನಿ. ಇಷ್ಟ ಆದರೆ ಲೈಕ್ ಮಾಡಿ ನೋಡಿ. ಇವಾಗ ಪನ್ನೀರ್ ಹಾಕ್ತೀನಿ ನೋಡಿ, ಕರೆದಿಟ್ಕೊಂಡಿರುವಂಥವು. ಎಲ್ಲವೂ ಹಾಕ್ತೀನಿ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ನೋಡಿ. ಅಷ್ಟು ಪನ್ನೀರ್ ಕರೆದಿಟ್ಟಿದ್ದು ಅಂತ ಹಾಕಿದ್ದೀನಿ ನೋಡಿ. ಮಸ್ತಾಗಿ ಬಂದಾವ ನೋಡಿ. ಇವಾಗ ಅದನ್ನು ಚೆನ್ನಾಗಿ ಕೈ ಆಡಿಸೋಣ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಗ್ರೇವಿ. ಇದನ್ನು ಚಪಾತಿ ಜೊತೆ ತಿನ್ಬೋದು ನೋಡಿ. ಮಸ್ತಾಗಿ ಬಂದೈತೆ ನೋಡಿ. ಪಟ ಅಂತ ಮನೇಲಿ ಇದ್ದ ಸಾಮಾನಿಂದ ಇದ್ದ ಮಸಾಲೆಯಿಂದ ಈ ಗ್ರೇವಿ ಮಾಡ್ಕೋಬೋದು ನೋಡಿ. ಮಸ್ತಾಗಿ ಬಂದೈತಿ ನೋಡಿ. ಹೇಗೆ ಎಣ್ಣೆ ಬಿಟ್ಟಿದೆ. ನಾನು ಕೊಬ್ಬರಿ ಹಾಕಿಲ್ಲ, ಗೋಡಂಬಿ ಹಾಕಿಲ್ಲ, ಬಾದಾಮಿ ಹಾಕಿಲ್ಲ, ಇದ್ದಿದ್ರಲ್ಲಿ ಮಾಡಿದ್ದೀನಿ ನೋಡಿ. ಮಸ್ತಾಗಿ ಬರುತ್ತೆ. ನೀವು ಚಟ್ಪಟ್ ಅಂತ ಮಾಡ್ಬೋದು ನೋಡಿ ಫ್ರೆಂಡ್ಸ್. ಎಷ್ಟು ಕುದಿಸ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಮಸ್ತಾಗಿ ಬಂದೈತೆ ನೋಡಿ. ಲಾಸ್ಟ್ ಅಂತ ಹಬ್ಬ ಮಸ್ತಾಗಿ ಬಂದಿದೆ. ಪಟ್ ಅಂತ ಮಾಡ್ಬೋದು ನೋಡಿ. ಒಂದು 10-15 ನಿಮಿಷದಾಗ ಪನ್ನೀರ್ ಮನೆಯಲ್ಲಿ